వందే మాత్రం. ಓಜಿ ಸ್ವ್ಯಾಗ್. ಆಂಧ್ರ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ಗೆ ಗೆಲುವು ಸಿಗುತ್ತಾ? ಹರಿಹರ ವೀರಮಲ್ಲು ಸೋಲಿನ ಬಳಿಕ ಪವನ್ ಕಲ್ಯಾಣ್ ನಟಿಸಿರುವ ಮತ್ತೊಂದು ಸಿನಿಮಾ ರಿಲೀಸ್ ಆಗಿದೆ. ಅದುವೇ ಓಜಿ. ದಾನಯ್ಯ ನಿರ್ಮಾಣದ ಹಾಗೂ ಸುಜಿತ್ ನಿರ್ದೇಶನದ ಈ ಸಿನಿಮಾ ಬಿಡುಗಡೆಗೂ ಮುನ್ನವೇ ಸಾಕಷ್ಟು ನಿರೀಕ್ಷೆಗಳನ್ನು ಹುಟ್ಟಾಕಿತ್ತು. ಮಾಸ್ ಅವತಾರದಲ್ಲಿ ಮತ್ತೆ ಪವನ್ ಕಲ್ಯಾಣ್ ಕಾಣಿಸಿಕೊಂಡಿರುವುದು ಅವರ ಅಭಿಮಾನಿಗಳಿಗೆ ಮತ್ತೆ ಕುತೂಹಲವನ್ನು ದುಪ್ಪಟ್ಟು ಮಾಡಿತ್ತು. ಸಾಹೋ ಸೋಲಿನ ಬಳಿಕ ಕಣ್ಮರೆಯಾಗಿದ್ದ ನಿರ್ದೇಶಕ ಸುಜಿತ್ಗೆ ಓಜಿ ಕಮ್ಬ್ಯಾಕ್ ಸಿನಿಮಾ, ಹಾಗೆ ರಾಜಕೀಯದಲ್ಲಿ ಮುಳುಗಿ ಹೋಗಿದ್ದ ಪವನ್ ಕಲ್ಯಾಣ್ಗೂ ಓಜಿ ವಿಭಿನ್ನ ಅನುಭವ ನೀಡಿದೆ. ಪವನ್ ಕಲ್ಯಾಣ್ ಮತ್ತೊಮ್ಮೆ ಮಾಸ್ ಅವತಾರದಲ್ಲಿ ಅಭಿಮಾನಿಗಳ ಮುಂದೆ ಬರುತ್ತಿರುವುದು ಸಿನಿಮಾದ ಕ್ರೇಜ್ ಅನ್ನು ದುಪ್ಪಟ್ಟು ಮಾಡಿದೆ. ಕೊನೆಗೂ ನಿರೀಕ್ಷಿಸಿದ ಸಿನಿಮಾ ರಿಲೀಸ್ ಆಗಿದ್ದು. ಓಜಿಯ ಕಥೆ ಏನು, ಸಿನಿಮಾದ ಪ್ಲಸ್ ಏನು, ಮೈನಸ್ ಏನು, ಬನ್ನಿ ತಿಳಿಯೋಣ. ಪ್ರಿಯ ಸ್ನೇಹಿತರೆ, ಈ ಚಿತ್ರಗಳ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಬನ್ನಿ ಈ ಸಿನಿಮಾದ ಸಂಕ್ಷಿಪ್ತ ವಿಮರ್ಶೆನೊಮ್ಮೆ ನೋಡೋಣ. ಓಜಸ್. ಪವನ್ ಕಲ್ಯಾಣ್ ಜಪಾನಿನ ಸಮುರಾಯ್ ಕುಲದ ಕೊನೆಯ ವಂಶಸ್ಥ. ಓಜಿಯನ್ನು ಸತ್ಯದೇವ್ ಪ್ರಕಾಶ್ ರಾಜ್ ದತ್ತು ಪಡೆದಿದ್ದರಿಂದ ಅವನು ಮುಂಬೈಗೆ ಬರುತ್ತಾನೆ. ಸತ್ಯದೇವ್ ಕುಟುಂಬವನ್ನು ರಕ್ಷಿಸುವುದೇ ಓಜಿಯ ಬಹುಮುಖ್ಯ ಕೆಲಸ ಆಗುತ್ತೆ. ಸತ್ಯದೇವ್ ಅಥವಾ ಸತ್ಯದಾದ ಜಪಾನ್ನಿಂದ ತಂದ ಅಪಾರ ಚಿನ್ನವನ್ನು ವ್ಯಾಪಾರದಲ್ಲಿ ತೊಡಗಿಸಿ ತನ್ನಿಬ್ಬರು ಮಕ್ಕಳು ವೆಂಕಟ್ ಮತ್ತು ಶ್ಯಾಮ್ ಜೊತೆ ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟುತ್ತಾನೆ. ಒಂದು ದಿನ ಸತ್ಯದೇವ್ಗೆ ಮುಂಬೈನ ಬಂದರಿನಲ್ಲಿ RDF ಸಿಗುತ್ತೆ. ಇದು ಹೇಗೆ ಬಂತು? ಇದನ್ನು ತಂದವರು ಯಾರು? ಸತ್ಯದೇವ್ ಹಿರಿಯ ಮಗನನ್ನು ಓಜಿ ಕೊಂದಿದ್ದೇಕೆ? ಸಿನಿಮಾದ ಕತೆ ಈ ಪ್ರಶ್ನೆಗಳ ಸುತ್ತ ಸಾಗುತ್ತಾ ಮುಂದೆ ಹೋಗುತ್ತೆ. ಪವನ್ ಕಲ್ಯಾಣ್ ಸ್ಟೈಲ್ ಹಾಗೂ ಮ್ಯಾನರಿಸಂಗೆ ಅಭಿಮಾನಿಗಳಿದ್ದಾರೆ. ಓಜಿ ಆ ಸ್ವ್ಯಾಗ್ ಅನ್ನು ಮತ್ತೆ ನೋಡುವುದಕ್ಕೆ ಸಿಗುತ್ತೆ. ಈ ಸಿನಿಮಾದಲ್ಲಿ ಪವನ್ ಕಲ್ಯಾಣ್ ಮ್ಯಾನರಿಸಂ, ಡೈಲಾಗ್ ಡೆಲಿವರಿ ಹಾಗೂ ಸಾಹಸ ದೃಶ್ಯಗಳು ಗಮನ ಸೆಳೆಯುತ್ತವೆ. ಇಂತಹ ಚಿತ್ರಕ್ಕಾಗಿ ಇಷ್ಟು ದಿನ ಕಾಯುತ್ತಿದ್ದ ಅಭಿಮಾನಿಗಳಿಗೆ ಪವರ್ ಸ್ಟಾರ್ ಭರ್ಜರಿ ಮನರಂಜನೆ ಕೊಟ್ಟಿದ್ದಾರೆ. ಲವ್ ಸೀನ್ಗಳು ಹಾಗೂ ಸೆಂಟಿಮೆಂಟ್ ದೃಶ್ಯಗಳಲ್ಲಿ ಪವನ್ ಕಲ್ಯಾಣ್ರನ್ನು ವಿಭಿನ್ನವಾಗಿ ನೋಡಬಹುದು. ಪ್ರಿಯ ಸ್ನೇಹಿತರೆ, ಈ ಸಿನಿಮಾ ಲಾಸ್ಟ್ ವೀಕಲ್ಲಿ ರಿಲೀಸ್ ಆಯಿತು. ಸಾಹೋ ಸೋಲಿನ ಬಳಿಕ ಸುಜಿತ್ ನಿರ್ದೇಶಿಸಿರುವ ಸಿನಿಮಾ ಓಜಿ ಸ್ಟೈಲಿಶ್ ಆಗಿದೆ. ಸ್ಟೈಲಿಶ್ ಮಾಸ್ ಕಥೆಯನ್ನು ಹೆಣೆದಿದ್ದರೂ ಚಿತ್ರಕಥೆಯ ಬಗ್ಗೆ ಇನ್ನಷ್ಟು ಗಮನ ಹರಿಸಬೇಕಿತ್ತು ಅಂತ ಪ್ರೇಕ್ಷಕರು ಹೇಳ್ತಾರೆ. ಪಾತ್ರಗಳನ್ನು ಪರಿಚಯಿಸುವುದಕ್ಕೆ ಸುಜಿತ್ ಸ್ವಲ್ಪ ಸಮಯ ತೆಗೆದುಕೊಂಡಿದ್ದಾರೆ ಅನಿಸುತ್ತೆ. ಪವನ್ ಎಂಟ್ರಿ ಬಳಿಕ ಓಜಿ ಇಂಟ್ರೆಸ್ಟಿಂಗ್ ಅಂತ ಅನಿಸಿಕೊಳ್ಳುತ್ತೆ. ಆಕ್ಷನ್ ದೃಶ್ಯಗಳು ಇಂಟರ್ವಲ್ ಬ್ಯಾಂಗ್ ಆಗಿದೆ. ಫಸ್ಟ್ ಹಾಫ್ ಚೆನ್ನಾಗಿದೆ, ದ್ವಿತೀಯಾರ್ಧ ಸ್ವಲ್ಪ ಸ್ಲೋ ಅನಿಸುತ್ತೆ ಅಂತ ಪ್ರೇಕ್ಷಕರ ವರದಿಯಲ್ಲಿ ತಿಳಿದು. ಪವನ್ ಕಲ್ಯಾಣ್ ಎಂಟ್ರಿ ಜೋರಾಗಿದೆ. ಸಿನಿಮಾ ಮೊದಲಾರ್ಧ ಎಂಗೇಜಿಂಗ್ ಆಗಿದೆ. ಇಂಟರ್ವಲ್ ಈ ಸಿನಿಮಾದ ಹೈಲೈಟ್. ಈ ಹಿಂದೆ ಪವನ್ ಕಲ್ಯಾಣ್ ನಟಿಸಿದ ಸಿನಿಮಾಗಳಿಗಿಂತ ಆಕ್ಷನ್ ಸೀನ್ ಜಬರ್ದಸ್ತ್ ಆಗಿದೆ. ಸ್ಟೈಲಿಶ್ ಆಕ್ಷನ್ ಸೀಕ್ವೆನ್ಸ್ ಅದ್ಭುತವಾಗಿದೆ. ಇಂಟ್ರೊಡಕ್ಷನ್, ಫೈಟಿಂಗ್, ಕಿಲ್ಲಿಂಗ್ ಆಗಿದೆ. ಇಮ್ರಾನ್ ಹಶ್ಮಿ ಎಂಟ್ರಿ ಕೂಡ ಸಖತ್ತಾಗಿದೆ. ಸುಜಿತ್ ಸ್ಟೈಲಿಶ್ ಕಥೆಯನ್ನು ಹೆಣೆದಿದ್ದರೂ ಚಿತ್ರಕಥೆಯಲ್ಲಿ ಮೊದಲಾರ್ಧ ಇಷ್ಟ ಆಗಿದ್ದರೂ ದ್ವಿತೀಯಾರ್ಧ ಎಳೆದಿದ್ದಾರೆ ಅನಿಸುತ್ತೆ. ಎಡಿಟಿಂಗ್ ಇನ್ನೂ ಶಾರ್ಪ್ ಆಗಿರಬೇಕಿತ್ತು. ನಾಯಕಿ ಪ್ರಿಯಾಂಕಾ ಮೋಹನ್ ಪಾತ್ರ ಇನ್ನಷ್ಟು ಇರಬೇಕಿತ್ತು ಅಂತ ಅನಿಸುತ್ತೆ. ಬಜರಂಗಿ ಲೋಕಿಗೆ ಒಳ್ಳೆಯ ಪಾತ್ರ ಸಿಕ್ಕಿದ್ದರೂ ಸ್ಕ್ರೀನ್ ಸ್ಪೇಸ್ ಕಮ್ಮಿ ಇದೆ. ಪ್ರಕಾಶ್ ರಾಜ್ ಹಾಗೂ ಅರ್ಜುನ್ ದಾಸ್ ಇಬ್ಬರು ಹೆಚ್ಚಾಗಿ ಬಳಸಿಕೊಂಡಿಲ್ಲ. ಪವನ್ ಕಲ್ಯಾಣ್ ಓಜಿ ಸಿನಿಮಾ ಅಭಿಮಾನಿಗಳಿಗೆ ನಿರ್ಮಾಣ ಆಗಿರುವ ಸಿನಿಮಾ. ಪವನ್ ಕಲ್ಯಾಣ್ ಫ್ಯಾನ್ಸ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ತಮ್ಮ ನಟನನ್ನು ಸ್ಟೈಲಿಶ್ ಮಾಸ್ ಅವತಾರದಲ್ಲಿ ನೋಡಿ ಎಂಜಾಯ್ ಮಾಡುತ್ತಾರೆ. ಕತೆ ಹಾಗೂ ಚಿತ್ರಕಥೆ ಕಡೆಗೆ ಇನ್ನಷ್ಟು ಗಮನ ಕೊಟ್ಟಿದ್ದರೆ ಮಾಸ್ ಆಡಿಯನ್ಸ್ಗೆ ಇನ್ನಷ್ಟು ಇಷ್ಟ ಆಗುತ್ತಿತ್ತು. ಒಟ್ನಲ್ಲಿ ಪವನ್ ಫ್ಯಾನ್ಸ್ಗೆ ಥಿಯೇಟರ್ನಲ್ಲಿ ಹಬ್ಬದೂಟ ಅಂತಲೇ ಹೇಳಬಹುದು. ದಸರಾದ ಮುಂಚಿತವಾಗಿ ರಿಲೀಸ್ ಆದ ಈ ಸಿನಿಮಾ ಅಭಿಮಾನಿಗಳಿಗೆ ಹಬ್ಬದ ಊಟವೇ ಸರಿ. ಪ್ರಿಯ ಅಭಿಮಾನಿಗಳೇ, ಪ್ರಿಯ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಸಿನಿಮಾದ ವಿಮರ್ಶೆ ನಮಗೆ ತಿಳಿದ ಅಲ್ಪ ಸ್ವಲ್ಪ ಮಾಹಿತಿಗಳನ್ನು ಒಳಗೊಂಡಿರುತ್ತೆ. ನೀವು ಈ ಸಿನಿಮಾವನ್ನು ಥಿಯೇಟರ್ನಲ್ಲೇ ನೋಡಬೇಕು. ಥಿಯೇಟರ್ನಲ್ಲಿ ವೀಕ್ಷಿಸಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಬೇಕು. ಈ ಮಾಹಿತಿ ನಮಗೆ ತಿಳಿದ ಸ್ವಲ್ಪ ಮಟ್ಟಿಗೆ ನಿಮ್ಮ ಮುಂದೆ ಹೇಳಿದ್ದೇನೆ. ಇದು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ಸಿನಿಮಾ ವಿಮರ್ಶೆಯೊಂದಿಗೆ ಭೇಟಿಯಾಗ್ತೀನಿ. ನಮಸ್ಕಾರ ಸ್ನೇಹಿತರೆ, ನಮಸ್ಕಾರ.